ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಕಂಚಿನಾಯಕನಹಳ್ಳಿ ಗ್ರಾಮದ ರೈತ ನರಸಿಂಹಪ್ಪರವರ ಹೀರೆಕಾಯಿ ತೋಟಕ್ಕೆ ಭಾರೀ ಸುಂಟರಗಾಳಿ ಬೀಸಿರುವ ಪರಿಣಾಮ 1.5 ಎಕರೆ ಜಮೀನಿನಲ್ಲಿ ಬೆಳೆದಿರುವ ಹೀರೆಕಾಯಿ ತೋಟ ಸಂಪೂರ್ಣವಾಗಿ ನೆಲಸಮವಾಗಿದ್ದು ಸುಮಾರು 2 ಲಕ್ಷ ರೂವರೆಗೂ ನಷ್ಟ ಉಂಟಾಗಿದೆ ಎಂದು ರೈತ ನರಸಿಂಹಪ್ಪ ತಿಳಿಸಿದ್ದಾರೆ. ಈ ಬಗ್ಗೆ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಕೂಡಲೇ ಸರ್ಕಾರ ಗಮನ ಹರಿಸಿ ಸಂಬಂಧಪಟ್ಟ ಇಲಾಖೆಯವರು ನಷ್ಟ ಪರಿಹಾರ ದೊರಕಿಸಿಕೊಡಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಎಲ್ಲ ಏನಕ್ಕೆ ಒಂದು 3 ಗಂಟೆ ಸಮಯದಲ್ಲಿ ಬೋರ್ ಹತ್ರ ಬಂದು ನಾನು ನೀರು ಹಾಕ್ಕೊಂಡು ಒಳತ್ರ ಬಂದು ಗೇಟ್ ವಾಲ್ ಮಾಡಿ ಬೋರ್ ಹತ್ರಕ್ಕೆ ಹೋದೆ. ಆ ಸಮೀಪದಲ್ಲಿ ಸುಂಟರ ಗಾಳಿ ಬಂದು ಜೋರಾಗಿ ಸುಂಟರ ಗಾಳಿ ಬಂದು ಜೋರಾಗಿ ಬೀಸಿ ಎಲ್ಲ ಇದು ಆಗಿದೆ ಸರ್. ಎಲ್ಲ ನಿಮ್ಮ ಬೀರೆಕಾಯಿ ತೋಟ ಎಲ್ಲ ಕೆಳಗೆ ಬಿದ್ದು ನಾಶ ಆಗಿದೆ ಸರ್. ಸುಮಾರು 1.5 ಲಕ್ಷದಿಂದ ನಾನು ಖರ್ಚು ಮಾಡಿ ಕೂಲಿ ನಾಲಿ ಮಾಡಿ ಸಂಪಾದಿಸಿ ಇದಕ್ಕೆ ಹಾಕಿ ಇವಾಗ ಎಲ್ಲ ಈಗ ಈ ಥರ ಆಗಿದೆ ಸರ್. ಸುಮಾರು 2 ಲಕ್ಷ ನಷ್ಟ ಉಂಟಾಗಿದೆ. ಸುಮಾರು 1.5 2 ಲಕ್ಷ ನನಗೆ ನಷ್ಟ ಆಗಿದೆ. ಇದೆಲ್ಲ ಒಂದೇ ಸರಿ ಬಿದ್ದೋಯ್ತು ಈ ಥರ? ಒಂದೇ ಸರಿ ಸರ್. ಜೋರಾಗಿ ಬಂದು ಸುಂಟರ ಗಾಳಿ ಬಂದು ಜೋರಾಗಿ ಬಂದು ಇದು 5 ನಿಮಿಷದಲ್ಲಿ ಎಲ್ಲ ಕೆಳಗೆ ಬಿದ್ದು ನೆಲ ಸಮಾನ ಎಲ್ಲ ಸಮಾನ ಆಯ್ತು ಸರ್. ನೆಲ ಸಮಾನ ಆಯ್ತಾ? ಹೌದು ಸರ್. ನೀನು ಇವಾಗ ಏನು ಇದ್ರ ಬಗ್ಗೆ ಏನು ಕೇಳಬೇಕು ಅಂತ ನೀನು ಮಾಡ್ತಾ ಇದೀಯಾ? ಏನಿಲ್ಲ ಸರ್, ಸರ್ಕಾರದಿಂದ ಆದೇಶ ಏನಿದೆಯೋ ಅದು ಈ ಥರ ನಾವು ಖುಷಿ ಮಾಡಿದ್ದೀವಿ. ನಷ್ಟ ಪರಿಹಾರ ಏನು ಕೊಡ್ತಿರೋ ಅದು ದರ್ಸ್ಕೊಡ್ಬೇಕು ಅಂತ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಓಕೆ ಓಕೆ ಆಯ್ತು. ನೀನು ಇದ್ದೆ ನಮ್ಮ ಇಲ್ಲಿ ನೀವು ಉಂಟ್ವಾ? ಉಂಟ್ರಾ? ಇದ್ರು ಉಂಟ್ರಾ? ಸೇಮ್ ಎಟ್ಲೇನಾ? ಹಾಂ ಆಯ್ತಮ್ಮ.